ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅನ್ನ ಕೊಟ್ಟ ಮನೆಗೆ ಕನ್ನ ಹಾಕಿದ ಖದೀಮರು ಮನೆ ಕಾಯಲು ಬಿಟ್ಟು ಹೋದ್ರೆ ದೋಚಿದ್ದೇನು ಗೊತ್ತಾ? ಮಾಲೀಕರು ಊರಿಗೆ ಹೋದಾಗ ಮನೆಗೆ ನುಗ್ಗಿ ಕಳ್ಳತನ ಮಾಡಿದ್ದಾರೆ. ಅನ್ನ ಕೊಟ್ಟ ಮನೆಗೆ ಕನ್ನ ಹಾಕಿಬಿಟ್ಟಿದ್ದಾರೆ ಖದೀಮರು. ಮನೆ ಕಾಯೋದಕ್ಕೆ ಬಿಟ್ಟು ಹೋದ್ರೆ ದೋಚಿದ್ದಾರೆ. ಮಾಲೀಕರು ಊರಿಗೆ ಹೋದಾಗ ಮನೆಗೆ ನುಗ್ಗಿ ಕಳ್ಳತನ ಮಾಡಿದ್ದಾರೆ. ಹೊಸಕೋಟೆ ಬಳಿ ನೇಪಾಳ ಮೂಲದ ಗ್ಯಾಂಗ್ ಈ ಕೃತ್ಯವನ್ನ ಎಸಗಿರುವುದು. ಹೊಸಕೋಟೆ ಹೊರವಲಯದ ವಿಲ್ಲಾದಲ್ಲಿ ಆಗಸ್ಟ್ 5ರಂದು ನಡೆದಿರುವಂತಹ ಘಟನೆ ಇದು. ಮನೆ ಮಾಲೀಕ ಊರಿಂದ ಬಂದ ಬಳಿಕ ಕಳ್ಳತನವಾಗಿರೋದು ಬೆಳಕಿಗೆ ಬಂದಿದೆ. ಅಸಲಿಗೆ ಮನೆಯಲ್ಲಿ ಸಿಕ್ಕಿದ್ದೇನು? ಖದೀಮರ ಪ್ಲಾನ್ ಹೇಗಿತ್ತು ಗೊತ್ತಾ? ಅನ್ನ ಕೊಟ್ಟ ಮನೆಗೆ ಕನ್ನ ಹಾಕಿದ್ದಾರೆ ಖದೀಮರು. ಆಗಸ್ಟ್ 5ರಂದು ನಡೆದಿರುವಂತಹ ಘಟನೆ ಇದು. ಮನೆ ಮಾಲೀಕ ಊರಿಂದ ಬಂದ ಬಳಿಕ ಕಳ್ಳತನ ಆಗಿರೋದು ಬೆಳಕಿಗೆ ಬಂದಿದೆ. ಹಾಗಾದ್ರೆ ಅಸಲಿಗೆ ಮನೆಯಲ್ಲಿ ಏನೇನ್ ಸಿಕ್ತು? ಏನೇನ್ ಕದ್ದಿದ್ದಾರೆ? ಖದೀಮರ ಪ್ಲಾನ್ ಯಾವ ರೀತಿಯಾಗಿತ್ತು? ನೋಡಿ, ಅಲ್ಲಿ ಕಳ್ಳರು ಮನೆ ತುಂಬಾ ಓಡಾಡ್ತಾ ಇರೋ ದೃಶ್ಯ ಅದು. ಎರಡು ತಿಂಗಳ ಹಿಂದೆ ಅಷ್ಟೇ ಸೆಕ್ಯೂರಿಟಿ ಕೆಲಸಕ್ಕೆ ನೇಪಾಳ ಮೂಲದ ವ್ಯಕ್ತಿ ಬಂದಿದ್ದ. ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದೀನಿ, ಪತ್ನಿಗೆ ಕೆಲಸ ಕೊಡಿ ಅಂತ ಕೇಳಿದ್ದ. ರಾಜನ್ ಎಂಬುವವರ ಮನೆಗೆ ಪತ್ನಿಯನ್ನ ಕೆಲಸಕ್ಕೆ ಸೇರಿಸಿದ್ದ ಈ ಖದೀಮ. ಬಡ ದಂಪತಿ ಅಂತ ಇಬ್ಬರಿಗೂ ಕೆಲಸ ಕೊಟ್ಟಿದ್ರಂತೆ ಈ ಮನೆ ಮಾಲೀಕ. ಊರಿಗೆ ಹೋಗ್ತಾ ಇದ್ದೇವೆ, ಮನೆ ಕಡೆ ನೋಡ್ಕೊಳ್ರಪ್ಪ ಅಂತ ಈ ಮಾಲೀಕರು ಹೇಳಿ ಹೋಗಿದ್ದಾರೆ. ಮಾಲೀಕರು ಊರಿಗೆ ಹೋಗ್ತಾ ಇದ್ದಂತೆ ಸ್ನೇಹಿತನೊಂದಿಗೆ ಸೆಕ್ಯೂರಿಟಿ ಗಾರ್ಡ್ ಒಳಗಡೆ ನುಗ್ಗಿ ಬಿಡ್ತಾನೆ. ಮನೆಯಲ್ಲಿದ್ದ ಲಾಕರ್ ಮುರಿದು ಅರ್ಧ ಕೆಜಿ ಚಿನ್ನಾಭರಣ ಲೂಟಿ ಮಾಡಿದ್ದಾನೆ. ಬೆಳ್ಳಿ ವಸ್ತುಗಳು, $300 ಹಣವನ್ನ ದೋಚಿದ್ದಾರೆ ಈ ಖದೀಮರು. ಮನೆಯೊಳಗೆ ನುಗ್ಗಿದ್ದ ಇಬ್ಬರು ಖದೀಮರ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಿನ್ನಾಭರಣ ಹಣದೊಂದಿಗೆ ನೇಪಾಳಕ್ಕೆ ಎಸ್ಕೇಪ್ ಆಗಿರುವ ಶಂಕೆ ಇದೆ. ಪ್ರಕರಣ ದಾಖಲಿಸಿಕೊಂಡಿರುವ ಹೊಸಕೋಟೆ ಪೊಲೀಸ್ನವರು ಈ ಕಳ್ಳರಿಗಾಗಿ ಈಗ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ನೋಡಿ, ಅಲ್ಲ ಅವರಿಬ್ರು ಆರಾಮಾಗಿ ಓಡಾಡ್ಕೊಂಡಿರುವಂತ ದೃಶ್ಯ ಅದು. ಅವನಿಗೆ ಕೆಲಸ ಕೊಟ್ಟಿದ್ದಲ್ದೆ ಅವನ ಹೆಂಡತಿಗೆ ಕೆಲಸ ಕೊಟ್ಟಿದ್ದಾರೆ ಆ ಮನೆಯವರು. ಅನ್ನ ಹಾಕಿದ್ದಾರೆ. ಊರಿಗೆ ಹೋಗ್ತಾ ಇದ್ದೀವಿ, ಮನೆ ನೋಡ್ಕೊಳ್ರಪ್ಪ, ಮನೆ ಕಡೆ ಹುಷಾರು ಅಂತ ಹೇಳಿ ಹೋಗಿದ್ದಾರೆ. ಅವರು ಹೋಗಿದ್ದೇ ತಡ ಇನ್ನೊಬ್ಬನ ಕರ್ಕೊಂಡು ಮನೆಯಲ್ಲಿದ್ದಂಥ ಲಾಕರನ್ನು ಮುರಿದು ಅಲ್ಲಿದ್ದಂಥ ಹಣ, ಚಿನ್ನಾಭರಣ ಎಲ್ಲವನ್ನು ಕೂಡ ದೋಚ್ಕೊಂಡು ಎಸ್ಕೇಪ್ ಆಗಿರೋದು ಇವರು. ನೇಪಾಳ ಮೂಲದವರು ಅನ್ನೋದು ಗೊತ್ತಾಗ್ತಾ ಇದೆ. ರಾಜನ್ ಅನ್ನೋರ ಮನೆಗೆ ಈ ಸೆಕ್ಯೂರಿಟಿ ಗಾರ್ಡ್ ತನ್ನ ಪತ್ನಿಯನ್ನ ಕೆಲಸಕ್ಕೆ ಸೇರಿಸಿದ್ದ. ಬಡವರಲ್ವಾ, ಎಲ್ಲಿಂದಾನೋ ಬಂದಿದ್ದಾರೆ ದುಡ್ಕೊಂಡು ತಿನ್ನೋದಕ್ಕೆ ಅಂತ ಹೇಳಿ ಪಾಪ ಕೆಲಸ ಕೊಟ್ಟಿದ್ದಾರೆ ಅವರು. ನೋಡಿದರೆ ಈ ರೀತಿಯಾಗಿ ಮಾಡಿರೋದು. ಊರಿಗೆ ಹೋಗ್ತಾ ಇದ್ದಾವೆ, ಮನೆ ಕಡೆ ನೋಡ್ಕೊಳ್ಳಿ ಅಂತ ಹೇಳಿ ಹೋಗಿದ್ದಕ್ಕೆ ಇನ್ನೇನು ನಮ್ಮದೇ ಮನೆ ಏನಿದೆಯೋ ಅದನ್ನು ದೋಚ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಕಳ್ಳತನ ಮಾಡಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಹೇಶ್ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಈ ಘಟನೆ ಹೇಗೆಲ್ಲ ಆಯಿತು, ಜೊತೆಗೆ ಈಗ ಈ ಘಟನೆ ತನಿಖೆಯನ್ನ ಯಾರು ಮಾಡ್ತಾ ಇದ್ದಾರೆ, ಹೇಗೆ ನಡೀತಾ ಇದೆ ಕಾರ್ಯಾಚರಣೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಅನ್ನ ಕೊಟ್ಟಿರುವ ಮನೆಗೆ ಕನ್ನ ಹಾಕಿರುವಂತ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಹೊರವಲಯದಲ್ಲಿರುವಂತಹ ಖಾಸಗಿ ಲೇಔಟ್ನಲ್ಲಿ ನಿರ್ಮಾಣ ಆಗಿರುವಂತಹ ವಿಲ್ಲಾದಲ್ಲಿ ನಡೆದಿರುವಂತದ್ದು. ಇವರು ಕಳೆದ ಒಂದು ವರ್ಷದ ಹಿಂದಷ್ಟೇ ಏನು ಜಾಗವನ್ನ ತಗೊಂಡು ವಿಲ್ಲಾವನ್ನ ಕಟ್ಟಿರ್ತಾರೆ. ಆಗ ಒಂದು ವರ್ಷದ ಅಂದ್ರೆ ಒಂದು 6 ತಿಂಗಳ ಹಿಂದೆನೆ ಬಂದು ಒಬ್ಬ ಸೆಕ್ಯೂರಿಟಿ ಕೆಲಸ ಬೇಕಂತೇಳಿ ಅಹವಾಲನ್ನ ಕೊಟ್ಟಾಗ ಅವರು ಸಹ ಅವ್ರ ಬೇಡಿಕೆ ಅಂತೆ ಏನು ಸೆಕ್ಯೂರಿಟಿ ಗಾರ್ಡ್ಗೆ ಮನೆಗೆ ಏನು ಒದಿಸ್ಕೊಂಡಿರ್ತಾರೆ. ಮತ್ತೆ ಒಂದು 2-3 ತಿಂಗಳ ಆದ್ಮೇಲೆ ಮನೆಯಲ್ಲಿ ನನ್ನ ಹೆಂಡತಿ ಒಬ್ಬಳೇ ಇದ್ದಾಳೆ, ಅವಳು ಸಹ ಮನೆ ಕೆಲಸಕ್ಕೆ ಬರ್ತಾಳೆ ಅಂತೇಳಿ ಏನು ವಿಲ್ಲಾ ಮಾಲೀಕನಿಗೆ ಹೇಳ್ತಾರೆ. ಆ ಸಮಯದಲ್ಲಿ ಹೌದಾ ಅಂತೇಳಿ ಅವ್ರಿಗೂ ಸಹ ಏನೋ ಒಂದು ಬಡವರು ಇರ್ಬೋದು, ಹಾಗಾಗಿ ಉದ್ಯೋಗ ಕೊಡೋಣ ಅಂತೇಳಿ ಅವರು ಸಹ ಓಕೆ ಅಂದಿರ್ತಾರೆ. ಏನು ಕೆಲಸಕ್ಕೆ ಸೇರ್ಕೊಂಡ 2-3 ತಿಂಗಳಲ್ಲೇ ತಮ್ಮ ಕೈಚಾಳಕವನ್ನ ತೋರಿಸಿರುವಂತದ್ದು. ಅಂದ್ರೆ ಮನೆ ಮಾಲೀಕರು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಊರಿಗೆ ಹೋಗ್ತೀನಿ, ಮನೆ ಕಡೆ ಎಲ್ಲ ಜೋಪಾನವಾಗಿ ಇಟ್ಕೊಂಡಿರೋ ಅಂತೇಳಿ ಹೇಳಿ ಹೋಗಿರ್ತಾರೆ. ಇದನ್ನೇ ಬಂಡವಾಳ ಮಾಡ್ಕೊಂಡಂತ ಈ ಕಿಲಾಡಿಗಳು
ಅವರು ಮನೆ ಬಿಟ್ಟು ಹೋಗಿದ ಸಮಯದಲ್ಲಿ ಬಂದು ಮನೆಯಲ್ಲಿ ಕಳ್ಳತನ ಮಾಡಿರುವಂಥದ್ದು. ಅದು ಸಹ ಇವರು ಕಳ್ಳತನ ಮಾಡಿರುವಂಥದ್ದೆಲ್ಲ CC ಕ್ಯಾಮ್ರಾದಲ್ಲಿ ಸೆರೆ ಆಗಿರುವಂಥದ್ದು. ಮತ್ತೆ ಇವರು ಊರಿಂದ ಬಂದು ನೋಡಿದ್ರೆ ಅವ್ರಿಗೆ ಶಾಕ್ ಎದುರಾಗಿರುವಂಥದ್ದು. ಮನೆಯಲ್ಲಿದ್ದಂತಹ ಸುಮಾರು ಅರ್ಧ ಕೆಜಿ ಚಿನ್ನ ಮತ್ತೆ ಬೆಳ್ಳಿ ಆಭರಣಗಳು ಕಳವಾಗಿರುವಂಥದ್ದು, ಮತ್ತೆ ವಿದೇಶಿ ಕರೆನ್ಸಿ ಕೂಡ ಇಲ್ಲಿ ನಾಪತ್ತೆ ಆಗಿರುವಂಥದ್ದು. ಕೂಡಲೇ ಅವರು ಹೊಸಕೋಟೆ ಪೊಲೀಸ್ ಠಾಣೆಗೆ ದೂರನ್ನ ದಾಖಲಿಸ್ತಾರೆ. ಆ ಸ್ಥಳಕ್ಕೆ ಪರಿಶೀಲನೆ ಮಾಡಲಿಕ್ಕೆ ಬಂದಂತ ಪೊಲೀಸರು ಸಹ ದಂಗಾಗೋಗಿರ್ತಾರೆ. ಯಾಕಂದ್ರೆ ಇವರು ಮೂಲತಃ ನೇಪಾಳಿಗರಾಗಿರೋದ್ರಿಂದ ನೇಪಾಳಕ್ಕೆ ಏನು ಪಲಾಯನ ಬೆಳೆಸಿದಾರ ಅನ್ನೋ ಒಂದು ಮಾಹಿತಿ ಸಹ ಲಭ್ಯ ಆಗಿರುತ್ತೆ. ತಕ್ಷಣ ಪರಿಶೀಲನೆ ಮಾಡಿದಾಗ ಅಲ್ಲಿ ಅವರ ಸಹಪಾಠಿಗಳು ಮತ್ತೆ ಅವರ ಅಕ್ಕಪಕ್ಕ ಮನೆಯವರನ್ನ ವಿಚಾರಿಸಿದಾಗ ಕೆಲವೊಂದು ಏನು ಆರೋಪಿಗಳನ್ನ ಕರೆದು ವಿಚಾರಣೆ ಮಾಡಿದಾಗ ಇವರು ನೇಪಾಳಕ್ಕೆ ಹೋಗಿರುವಂತ ಮಾಹಿತಿ ಸಹ ಲಭ್ಯ ಆಗುತ್ತೆ. ಈಗ ಪೊಲೀಸರು ತನಿಖೆನ ಕೈಗೊಂಡು 3 ತಂಡಗಳನ್ನ ರಚನೆ ಮಾಡಿ ಇವತ್ತು ತನಿಖೆಗೆ ಮುಂದುವರಿರುವಂತದ್ದು. ರಾಮ್, ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಮಾಹಿತಿಗಾಗಿ.